ವೀರರಾಣಿ ಕಿತ್ತೂರು ಚೆನ್ನಮ್ಮ ಅಶ್ವರೂಢ ಪ್ರತಿಮೆ ಅನಾವರಣ, ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಾಮಕರಣ, ಸುಸಜ್ಜಿತ ನಾಟ್ಯಗೃಹ ಶಂಕುಸ್ಥಾಪನೆ ಮತ್ತು ಸೈಕ್ಲಿಸ್ಟ್ಗಳ ತರಬೇತಿಗಾಗಿ ದಕ್ಷಿಣ ಭಾರತದ ವಿಶಿಷ್ಟ ಸೈಕ್ಲಿಂಗ್ ವೆಲೆಂಡೋ ಉದ್ಘಾಟನೆ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಚಾಲನೆಗೆ ವಿಜಯಪುರ ನಗರಕ್ಕೆ ಆಗಮಿಸುತ್ತಿರುವ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ ಹಾಗೂ ಸಂಪುಟ ಸಚಿವರು ಮತ್ತು ಎಲ್ಲ ನಾಯಕರಿಗೆ ಸ್ವಾಗತ ಬಯಸುವವರು ಎಂಬಿ ಪಾಟೀಲ್, ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಮತ್ತು ವಿಜಯಪುರ ಜಿಲ್ಲಾ ಪ್ರಭಾರಿ ಮಂತ್ರಿಗಳು ಅಲ್ಲದೆ ಈ ವಿಶೇಷ ಸಂದರ್ಭದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿಯೇ ಅತಿ ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿಗಳಾಗಿ ದಾಖಲೆ ಸೃಷ್ಟಿಸಿದ್ದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ವಿಶೇಷ ಸನ್ಮಾನ ಮಾಡಲಾಗುವುದು. ಸಮಯ ನಾಳೆ ಮಧ್ಯಾಹ್ನ 12 ಗಂಟೆಗೆ. ಅವ್ರು ಸಾಬೀತ್ ಮಾಡಿದ್ರೆ ನಾನು ರಾಜಕೀಯ ಜೀವನದಿಂದ ನಿವೃತ್ತಿ ಆಗ್ತೀನಿ, ಮತ್ ಮಾಡದೇ ಇದ್ರೆ ಅವ್ರು ನಿವೃತ್ತಿ ಆಗ್ತಾರೆ. ಸಂಕ್ರಮಣದ ಶುಭಾಶಯಗಳು ಕೂಡ. ಇವತ್ತಿನ ಪತ್ರಿಕಾ ಪರಿಷತ್ ಕರೀತಕ್ಕಂತ ಉದ್ದೇಶ ಇಷ್ಟೇ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿಜಯಪುರ ಜಿಲ್ಲೆಗೆ ಬರ್ತಾ ಇದ್ದಾರೆ. ಅವ್ರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡೋದ್ರ ಜೊತೆಗೆ ಅವರು ಒಂದು ಅವಿಸ್ಮರಣೀಯ ಕೊಡುಗೆಯನ್ನ ಬಿಜಾಪುರ ಜಿಲ್ಲೆ ಕೊಟ್ಟಿದ್ದಾರೆ. ಬಹುದಿನಗಳ ಎಲ್ಲ ಬಿಜಾಪುರ ಜಿಲ್ಲೆಯ ವಿವಿಧ ಸಂಘಟನೆಗಳ ಹೋರಾಟಕ್ಕೆ ಮನ್ನಣೆ ಕೊಟ್ಟು ಅವರ ಬೇಡಿಕೆಯನ್ನ ಈಡೇರಿಸ್ತೀನಿ ಅನ್ನತಕ್ಕಂತ ಭರವಸೆ ಅವರು ನಿನ್ನೆ ಹಾವೇರಿ ಮೆಡಿಕಲ್ ಕಾಲೇಜ್ ಉದ್ಘಾಟನೆಯಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಆ ಹೋರಾಟಗಳ ಜೊತೆ ಅನೇಕ ಜನಪ್ರತಿನಿಧಿಗಳು ಕೂಡ ಒತ್ತಾಯ ಮಾಡಿದ್ವಿ. ಅವರ ಎಲ್ಲರ ವಿಚಾರಕ್ಕೂ ಮಾನ್ಯ ಮುಖ್ಯಮಂತ್ರಿಗಳು ಮನ್ನಣೆ ಮಾಡಿದ್ದಾರೆ. ಬಿಜಾಪುರ ಜಿಲ್ಲೆಗೆ ಬರೋಕ್ಕಿಂತ ಪೂರ್ವದಲ್ಲಿ ಅತಿ ದೊಡ್ಡ ಕೊಡುಗೆಯನ್ನು ಕೊಡುವುದ್ರ ಜೊತೆಗೆ ನಿಮ್ಗೆ ಹೇಳ್ಬೇಕಂದ್ರೆ ಅತಿ ದೀರ್ಘಕಾಲ ಮುಖ್ಯಮಂತ್ರಿಯಾಗಿ ಬಿಜಾಪುರಿಗೆ ಮೊದಲೇ ಬಾರಿಗೆ ಬರುವಾಗ ಇಂಥ ದೊಡ್ಡ ಕೊಡುಗೆಯನ್ನು ಅವ್ರು ಕೊಟ್ಟಿದ್ದಾರೆ. ಅವರಿಗೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ವತಿಯಿಂದ, ವಿವಿಧ ಸಂಘಟನೆಗಳ ವತಿಯಿಂದ ಮತ್ತು ಹೋರಾಟದಲ್ಲಿ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಆಗ್ಬೇಕಂತಕ್ಕಂಥ ಹೋರಾಟದ ಹೆಸರಿನಡಿ ಅನೇಕ ಸಂಘಟನೆಗಳು ಇವತ್ತು ಬಾರ್ ಅಸೋಸಿಯೇಷನ್ ಆದಿಯಾಗಿ ಎಲ್ಲ ವೈದ್ಯರು ಕೂಡ ಇದಕ್ಕೆ ಬೆಂಬಲ ಸೂಚಿಸಿದ್ರು. ಅವರೆಲ್ಲರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಈ ಮೆಡಿಕಲ್ ಕಾಲೇಜ್ ಮಾಡೋದ್ರಿಂದ ಸರ್ಕಾರಕ್ಕೆ ಹೆಚ್ಚಿನ ಭಾರ ಆಗೋದಿಲ್ಲ. ಕಾರಣ ಇಷ್ಟೇ, ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಮೆಡಿಕಲ್ ಕಾಲೇಜ್ ಮಾಡೋದ್ರಲ್ಲಿ ಯಾರು 500 ಕೋಟಿ ಮಾಡಿದ್ದಾರೆ, ಯಾರು 700 ಕೋಟಿ ಮಾಡಿದ್ದಾರೆ, ಯಾರು 600 ಕೋಟಿ ಮಾಡಿದ್ದಾರೆ. ನಮ್ಮಲ್ಲಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಈ ಈ ಕಾಲೇಜ್ ನಿರ್ಮಾಣ ಆಗ್ತದೆ. ಕಾರಣ ಇಷ್ಟೇ, ಹಿಂದೆ ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಮಾಡಿದೀವಿ, ಹುದ್ದೆಗಳ ಮಂಜೂರಾತಿ ಕೂಡ ಇತ್ತೀಚೆಗೆ ತಗೊಂಡಿದ್ವಿ. MCH ನಾನಿದ್ದಾಗೆ 100 ಬೆಡ್ಡಿಂದ ಇದ್ದಿದ್ದನ್ನ 150ಕ್ಕೆ ಮೇಲ್ದರ್ಜೆಗೇರಿಸಿದ್ವಿ. ಟ್ರೋಮಾ ಸೆಂಟರ್ ಅನ್ನ ಮಾಡಿದೀವಿ. ಇಲ್ಲಿ ಬೇಕಾಗಿದ್ದು ಬಹಳ ಏನಿಲ್ಲ, 4 ಲೆಕ್ಚರ್ ಕೋಣೆಗಳು ಬೇಕು, 1 ಆಡಿಟೋರಿಯಂ ಬೇಕು, 2 ಎಕ್ಸಾಮಿನೇಷನ್ ಹಾಲ್ ಬೇಕು. ಇಷ್ಟಾದ್ರೆ ನಾವು 150 ಸೀಟ್ದಿಂದ ಪ್ರಾರಂಭ ಮಾಡಿ 200-250 ಸೀಟ್ಗಳವರೆಗೆ ಮೆಡಿಕಲ್ ಕಾಲೇಜ್ ಅನ್ನ ನಡೆಸಬಹುದು. ಜೊತೆಗೆ ಇಲ್ಲಿ BSc ನರ್ಸಿಂಗ್ ಮಾಡಿದ್ದೀವಿ, MSc ನರ್ಸಿಂಗ್ ಮಾಡಿದ್ದೀವಿ,
ಮೊದಲೇ ಇಲ್ಲಿ DNB ಅಂತ ಹೇಳಿ ಒಂದು ಕೋರ್ಸ್ ಇರುತ್ತೆ, ಅದು ಕೂಡ ಮಾಡಿದ್ವಿ. ಈಗ ಇತ್ತೀಚೆಗೆ PG ಕೂಡ ಬರ್ತಾ ಇದೆ, ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಕೂಡ ಇಲ್ಲಿ ಬಿಜಾಪುರ ಜಿಲ್ಲಾ ಆಸ್ಪತ್ರೆಗೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹೆಚ್ಚಿಗೇನು ಭಾರ ಇಲ್ಲದೆ ಕೇವಲ 4 ಲೆಕ್ಚರ್ ಕೋಣೆಗಳು, ಒಂದು ಅಥವಾ 2 ಆಡಿಟೋರಿಯಮು, 2 ಎಕ್ಸಾಮಿನೇಷನ್ ಹಾಲ್ ಆದ್ರೆ ನಾವು ಫೈನಲ್ MBBS ವರೆಗೆ ಇಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡತಕ್ಕಂತ ಅವಕಾಶ ಇದೆ. ಇದರಿಂದ ಬಿಜಾಪುರ ರೋಗಿಗಳಿಗೆ ಇನ್ಮೇಲೆ ಸಾಂಗ್ಲಿ, ಮಿರಜು, ಸೋಲಾಪುರಕ್ಕೆ ಹೋಗ್ತಕ್ಕಂಥದ್ದು ತಪ್ತದೆ. ಜೊತೆಗೆ ಕ್ಯಾನ್ಸರ್ ಆಸ್ಪತ್ರೆ ಕೂಡ ನಾನು ಅಡಿಗಲ್ ಹಾಕಿದ್ದೀನಿ, ದುಡ್ಡು ಕೊಟ್ಟಿದ್ದೆ, ಅದು ಅರ್ಧಂಬರ್ಧ ಆಗಿದೆ. ಅದನ್ನ ಪೂರ್ತಿ ಮಾಡಿದ್ರೆ ನಮಗೆ ಇನ್ಯಾವುದೇ ಜರೂರತ್ ಇಲ್ಲ. ಇಷ್ಟರ ಮೇಲೆ ನಮ್ಮ ಮೆಡಿಕಲ್ ಕಾಲೇಜ್ ಹೋಗ್ತದೆ. ಅತ್ಯಂತ ಕಡಿಮೆ ಖರ್ಚದಲ್ಲಿ, ರಾಜ್ಯದಲ್ಲಿ ಏನ್ ಖರ್ಚು ಮಾಡಿದ್ದಾರೆ ಎಲ್ಲ ಬೇರೆ ಬೇರೆ ಮೆಡಿಕಲ್ ಕಾಲೇಜ್ಗಳು, ಅದ್ರ ಅರ್ಧದಷ್ಟು ಇಲ್ಲ, ಅರ್ಧಕ್ಕಿಂತಲೂ ಕಡಿಮೆ ಹಣದಲ್ಲಿ ಬೇರೆ ಕಡೆ 500 ಕೋಟಿ ಖರ್ಚು ಮಾಡಿ ಕಾಲೇಜ್ ಮಾಡ್ಬೇಕಾಗ್ತದೆ. ನಮ್ಮಲ್ಲಿ ಬಾಳ ಆದ್ರೆ 100-150 ಕೋಟಿಯಲ್ಲಿ ಈ ಎಲ್ಲ ಸವಲತ್ತುಗಳನ್ನ ನಾವು ಸೃಷ್ಟಿ ಮಾಡ್ಲಿಕ್ಕೆ ಆಗ್ತದೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಪುನರುಚ್ಚಾರ ಮಾಡ್ಬೋದು ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಈ ಕೊಡುಗೆಗೆ ಇಡೀ ಬಿಜಾಪುರ ಜಿಲ್ಲೆ ಜನಪ್ರತಿನಿಧಿಗಳ ವತಿಯಿಂದ, ಸಂಘಟನೆಗಳ ವತಿಯಿಂದ ಅವ್ರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ನಾನು ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅನ್ನೇ ಮಾಡ್ತೀನಿ ಅಂತ, ಅದ್ರ ಬಜೆಟ್ ಕಾಪಿ ಕೂಡ ನನ್ನಲ್ಲಿದೆ, ನಿಮ್ಗೆ ಕೊಡ್ತೀನಿ. ಅದನ್ನ ಬದಲಾವಣೆ ಮಾಡದೇ ಇದ್ರೆ ಬಿಜೆಪಿಯವರು ಯಾವುದು ಸಮಸ್ಯೆನೇ ಉದ್ಭವ ಆಗ್ತಿಲ್ಲ. ಯಾರ ಆರೋಪ ಮಾಡಿದಾರಲ್ಲ ಅವ್ರ ಆತ್ಮ ಮುಟ್ಕೊಂಡು ಹೇಳಿ, ಒಂದ್ ನಿಮಿಷ ಅವ್ರು ಸಾಬೀತ್ ಮಾಡಿದ್ರೆ ನಾನು ರಾಜಕೀಯ ಜೀವನದಿಂದ ನಿವೃತ್ತಿ ಆಗ್ತೀನಿ. ಮತ್ ಮಾಡದೇ ಇದ್ರೆ ಅವ್ರ ನಿವೃತ್ತಿ ಆಗ್ಬೇಕು. ಇದು ನಿಮ್ ಸೃಷ್ಟಿನ? ಕ್ರೆಡಿಟ್ ಯಾರು ಹೋರಾಟ ಮಾಡಿದಾರೆ ಅವ್ರಿಗೆ ಹೋಗ್ತದೆ. ಇದಕ್ಕೋಸ್ಕರ PI ಅನಿವಾರ್ಯತೆ ಗೊತ್ತಾ? ಡಿಸೆಂಬರ್ 12ಕ್ಕೆ PI ಹೋಗಿದ್ದಾರೆ. ಸರ್ಕಾರ ರೈಟಿಂಗ್ ಕೊಡ್ಬೇಕು ಅಂತ ಕೂಡ PI ಹೋಗಿದ್ದಾರೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ನೀವು ಕೊಟ್ರೆ ಅದಕ್ಕೆ ನಾನು ಉತ್ತರ ನಾನು ಹೋರಾಟಗಾರರಿಗೆ ಬೆಂಬಲ ಸೂಚಿಸಿ ಹೋಗಿರೋದು ನಿಜ. ನನ್ನ ಮನಸ್ಸಿಗೆ ಅದು ಯಾವುದೇ ಷರತ್ತು ಇರಲಿ, ಅವ್ರು ಏನ್ ಹೇಳ್ತಾರೆ ಆ ರೀತಿನೇ ಮಾಡ್ಕೊಡ್ಸ್ತಕ್ಕಂಥ ನೀವು ಅವ್ರಿಗೆ ಕೇಳ್ಬೇಕು. ಅವ್ರು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅವ್ರು ಯಾವಾಗ ಬೇಕಾದ್ರೂ ಬರ್ತಾರೆ. ಮುಖ್ಯಮಂತ್ರಿಗಳಾಗಿನೂ ಬರ್ಬೋದು ಅಥವಾ ನಮ್ಮ ಹಿರಿಯರಾಗಿಯೂ ಬರ್ಬೋದು. ಅದು ನಿಮಗ ಅವರು ಹೇಳಿದ್ದಾರೆ, ಎಲ್ಲಾರು ಹೇಳ್ತಾ ಇದಾರೆ. ಅದ್ರ ಬಗ್ಗೆ ನನಗೆ ಕೇಳಬೇಡಿ, ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ. ಸರ್, ಈಗ ನಾಳೆ ಮುಖ್ಯಮಂತ್ರಿಗಳಿಂದ ಮತ್ತೆ ಮರುಸಿಲ್ಲಿ ಘೋಷಣೆ ಮಾಡಿದ್ರೆ ಅಲ್ಲಿ ಆಗಿದೆ, ಏನು ಆಗುತ್ತಾ ಅಂತ ಒಂದು ವಿಚಾರ ಇದೆ. ರೆಫರೆನ್ಸ್ ಬರ್ಬೋದ್ರಿ, ಬರ್ಬೋದು. ತಾವು ಮತ್ತೆ ಘೋಷಣೆ ಮಾಡಿಸ್ತೀರಾ? ಅಲ್ಲ, ಹೇಳಿದಾರಲ್ಲ MB ಪಾಟೀಲ್ ಪುನರುಚ್ಚಾರ ಮಾಡಿಸ್ತೀನಿ ನಾನು. ಪ್ರಮುಖವಾಗಿ ನಾಳೆ ಮುಖ್ಯಮಂತ್ರಿ ಅವರಿಂದ ಕೇಸನ್ನ ಹಿಂದೆತ್ಕೊಳ್ಬಹುದು ಏನಾದ್ರೂ ತಿಳಿಸಿದ್ರೆ ಮತ್ತಿಷ್ಟು ಬಲ ಬರುತ್ತೆ ಹೋರಾಟಗಾರರಿಗೆ ಆತ್ಮಸ್ಥೈರ್ಯ. ನಾನೇ ಹೇಳಿದ್ನಲ್ಲ, ನಾನೇ ಪತ್ರ ಬರೆದು ನಾನೇ ಆ ಕೇಸ್ಗಳನ್ನ ಹಿಂತಗೊಳಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿವೇದನೆ ಮಾಡ್ತೀನಿ ಅಂತ ನಿಮ್ ಇದ್ರಿಗೆ ಹೇಳಿದೆ.
ಅಲ್ಲಿ ಹೇಳ್ಬೋದು, ಇಲ್ಲಿ ಹೇಳ್ಬೋದು, ನಿನ್ನೆನೂ ಹೇಳಿರ್ಬೋದು. ಈಗ ಒಂದು ಸ್ಟೆಪ್ ಆಯ್ತು ಸರ್ಕಾರ ಕಡೆಯಿಂದ ಅದನ್ನು ಆಶ್ವಾಸನೆ ಬಂದಾಗಾಯ್ತು. ನೆಕ್ಸ್ಟ್ ಮುಖ್ಯವಾಗಿರೋದು ಅದು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಬೇಕು, ಅದು ಯಾವುದೇ ರೀತಿಯಲ್ಲಿ ಒಂದು ಕಾಂಕ್ರೀಟ್ ಆಗಬೇಕು ಅನ್ನುವಂಥದ್ದು ಬಜೆಟ್ ಅಲ್ಲಿ ಅನೌನ್ಸ್ ಮಾಡುವ ಸಾಧ್ಯತೆ. ಯೂಶುವಲಿ ಇಂಥ ಯೋಜನೆಗಳು ಬಜೆಟ್ ಅಲ್ಲಿ ಅನೌನ್ಸ್ ಬಜೆಟ್ ಅಲ್ಲಿ ನೋಡ್ರಿ. ಈಗ ಅದು ಅವ್ರ ವಿವೇಚನೆಗೆ ಬಿಟ್ಟಿದ್ದು. ಮುಖ್ಯಮಂತ್ರಿಗಳು ಅವ್ರ ಆರ್ಥಿಕ ಸ್ಥಿತಿಗತಿ ನೋಡ್ಕೊಂಡು ಅವ್ರು ಮಾಡ್ತೀನಿ ಅಂತ ಭರವಸೆ ಕೊಟ್ಟ ಮೇಲೆ ಅದು ಜಿಲ್ಲೆ ಜನತೆಗೆ ಒಂದು ವಿಶ್ವಾಸ. ಮತ್ತು ಅದೇ ವೇದಿಕೆ ಮೇಲೆ ಬೊಮ್ಮಾಯಿ ಸಾಹೇಬ್ರು ಇದ್ರು. ನನ್ನ ಭಾಷಣ ಮಾಡೋಕ್ಕಿಂತ ಪೂರ್ವದಲ್ಲಿ ಅವರಿಬ್ಬರಲ್ಲಿ ನಿವೇದನೆ ಮಾಡಿದ್ದೀನಿ. ಮತ್ತು ಬೊಮ್ಮಾಯಿ ಸಾಹೇಬರು ನನಗೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು ನಿಮ್ಗೆ ಒಂದು ಆಡಿಯೋನು ಬಿಟ್ಟಿದ್ದೀನಿ. ನಾನು ಬೇಕಾದ್ರೆ ಹಚ್ಚಿದ್ರೆ ಹಚ್ತೀನಿ. ಅದಕ್ಕೆ ಅವ್ರಿಬ್ರು ಇದ್ದಾಗೆ ನಾನು ವಿನಂತಿ ಮಾಡ್ಕೊಂಡಿದ್ದೆ, ಬಂದ್ ಮಾಡೋದು. ನಾನೇ ವಿನಂತಿ ಮಾಡ್ಕೊಂಡಿನಿ. ಹಿಂದೆ ಸಿದ್ದರಾಮಯ್ಯ ಸಾಹೇಬ್ರು ಮಾತು ಕೊಟ್ಟಿದ್ದಾರೆ, ಬೊಮ್ಮಾಯಿ ಸಾಹೇಬ್ರು ಮಾತು ಕೊಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ಅದೇ ವೇದಿಕೆ ಮೇಲೆ ಅವರು ಇನ್ನೊಂದ್ಸರಿ ಎಲ್ಲರೂ ಸೇರಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡ್ಬೇಕಂತ ಇನ್ನೊಂದು ನಿರ್ವಹಿಸಿ ಮಾಡಿದ್ರೆ ಆಗ್ಬಹುದು, ಅದೇ ಇರ್ಬೋದು. ಬಟ್ ಅಟ್ಲೀಸ್ಟ್ ಪುಟ್ ಪ್ರೆಷರ್ ಆನ್ ಗವರ್ಮೆಂಟ್. ಯಾಕಾಗದಿಲ್ರಿ? ಮಾತು ಕೊಟ್ಮೇಲೆ, ಮುಖ್ಯಮಂತ್ರಿಗಳು ಮಾತು ಕೊಟ್ಮೇಲೆ ಅದು ಏನ್ ಅವ್ರಿಗೆ ಬಿಟ್ಟಿದ್ದಲ್ಲ. ಅದು ಇಪ್ಪತ್ತೆರಡು ಮೆಡಿಕಲ್ ಕಾಲೇಜ್ ಯಾಕದು ಯಾಕದು ಹೇಳಿ, ಘೋಷಣೆ ಮಾಡಿದ್ದಕ್ಕೆ ಅದು ಅಲ್ವಾ? ಇಲ್ಲ, ನಾನು ಅದ್ರ ಬಗ್ಗೆ ಉತ್ತರ ಕೊಡಕ್ಕೆ ಇಲ್ಲಿ ಬಂದಿಲ್ಲ. ದಯಮಾಡಿ ನೀವು ಕೇಳಿ. ಸರ್, ಈಗ ಪ್ರಮುಖವಾಗಿ ಒಂದು ಬಹಳ ಸಾರ್ವಜನಿಕರಲ್ಲಿ ಚರ್ಚೆಗೆ ಇದಾಗಿರ್ತಕ್ಕಂಥ ಒಂದು ಸವಾಲಾಗಿದೆ. ಈ PPP ಹೋರಾಟ ಇಷ್ಟೊಂದು ಸಮಸ್ಯೆ ಆಗಲಿಕ್ಕೆ ಪ್ರಮುಖವಾದ ಕಾರಣ ಏನು? ಸರ್ಕಾರಕ್ಕೆ ಏನಂತ ಅನಿವಾರ್ಯತೆ ಬೇಕು? ಸಾವಿರಾರು ಕೋಟಿ ಕೊಟ್ಟು ಸರ್ಕಾರ ಇಲ್ಲಿ ನೀರಾವರಿ ಮಾಡಿಸುತ್ತೆ ಮತ್ತು ಸಕ್ಕರೆ ಸಮಸ್ಯೆಗಳಿಗೆ ಸೊಲ್ಯೂಷನ್ ಮಾಡಕ್ಕೆ ಸರ್ಕಾರ ಸ್ಪಂದಿಸುತ್ತೆ. ಇದು ಒಂದು ಸಣ್ಣ ಮೆಡಿಕಲ್ ಕಾಲೇಜ್ ಅಂತಕ್ಕಂಥ ಒಂದು ಚಿಕ್ಕ ಸಮಸ್ಯೆ. ಈ ಸಮಸ್ಯೆನ ಇಷ್ಟೊಂದು ದೊಡ್ಡದಾಗಿ ತಿಳ್ಕೊಳ್ಳುವಂತ ಸರ್ಕಾರಕ್ಕೆ ಏನ್ ಅನಿವಾರ್ಯತೆ ಬಂದಿತ್ತು, ಅದ್ರ ಹಿಂದೆ ಯಾರಿದ್ದಾರೆ ಅಂತಕ್ಕಂಥದ್ದು ಏನಾದ್ರು ಸ್ಪಷ್ಟೀಕರಣ ಕೊಟ್ಟರೆ ಚೆನ್ನಾಗಿರುತ್ತೆ. ನಾನು ಅದರ ಬಗ್ಗೆ ತೆರಿ ಕೆಡ್ಸ್ಕೊಳ್ಳಲ್ಲ. ಈ ಕೆಲಸ ಆಗ್ಬೇಕಾಗಿತ್ತು ಬಿಜಾಪುರಕ್ಕೆ. ಯಾಕೆಂದ್ರೆ ಬಿಜಾಪುರ ಜಿಲ್ಲೆ ಜನರ ಹಿತದೃಷ್ಟಿಯಿಂದ, ಜೊತೆಗೆ ರೋಗಿಗಳ ಹಿತದೃಷ್ಟಿಯಿಂದ, ಮತ್ತೆ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಹೇಳ್ಬೇಕಾದ್ರೆ ನಾನ್ ಮಾಡಿರ್ತಕ್ಕಂಥ ಹಾವೇರಿ ಮೆಡಿಕಲ್ ಕಾಲೇಜು 150 ಸೀಟ್ನಿಂದ 250 ಸೀಟ್ ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯ ಸೃಷ್ಟಿ ಮಾಡಿದ್ದೀನಿ, ಅತ್ಯಂತ ಕಡಿಮೆ ಖರ್ಚದಲ್ಲಿ.